ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರು ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ದೇವರು ಕೊಡಲಿ. ಈ ವಾಕ್ಯವನ್ನು ಓದಿ ಪ್ರತಿದಿನವೂ ಈ ವಾಕ್ಯ ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ವಾರ್ಥೆಯಲ್ಲೂ ಪಾಲುದಾರರಾಗಿ ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಂಡು ನಾವು ಪ್ರತಿದಿನ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ದೇವರು ಎಂದಿಗೂ ನಮ್ಮೊಂದಿಗೆ ಇರುತ್ತಾರೆ ಎಂಬ ನಂಬಿಕೆ ನಮಗೆ ಬೇಕು ಎಂಬುವಂಥ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 119ನೇ ಅಧ್ಯಾಯ 163ನೇ ವಚನವಾಗಿದೆ. ಹಿಡಿಸದು ಎನಗೆ ಮಿಥ್ಯವಾದುದು, ಅದು ಎನಗೆ ಅಸಹ್ಯ. ನಿನ್ನ ಧರ್ಮಶಾಸ್ತ್ರವಾದರೂ ನನಗೆ ಸುಪ್ರಿಯ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದೆ. ದೇವರ ಮಕ್ಕಳ ಜೀವನವು ಸತ್ಯದ ಮೇಲೆ ನಿಲ್ಲಬೇಕು. ಸುಳ್ಳು, ವಂಚನೆ ಮತ್ತು ಕಪಟವು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ವಾಕ್ಯವನ್ನು ಪ್ರೀತಿಸುವವನು ಸತ್ಯದಲ್ಲಿ ನಡೆಯಲು ಪ್ರಯತ್ನಿಸುತ್ತಾನೆ. ನಮ್ಮ ಮಾತು, ನಡೆ ಮತ್ತು ಆಲೋಚನೆಗಳು ಪ್ರಾಮಾಣಿಕವಾಗಿರಬೇಕು. ಆಗ ದೇವರ ಕೃಪೆ ನಮ್ಮ ಮೇಲೆ ಬರುತ್ತದೆ ಎಂಬಂಥ ವಿಶ್ವಾಸ ನಮ್ಮಲ್ಲಿರಬೇಕು. ದೇವರು ಧರ್ಮಶಾಸ್ತ್ರವನ್ನು ಪ್ರೀತಿಸಿ ಅದರಂತೆ ನಡೆಸಲು ನಮಗೆ ಸಹಾಯ ಮಾಡುತ್ತಾರೆ ಎಂಬಂಥ ಒಂದು ಆಲೋಚನೆ ನಮ್ಮ ಜೀವಿತದಲ್ಲಿ ಬರಬೇಕು. ಆಗ ದೇವರು ನಮ್ಮೊಂದಿಗೆ ಸದಾ ಇರುತ್ತಾರೆ ಎಂಬಂಥ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಬರಬೇಕು. ಪರಲೋಕದ ತಂದೆಯೇ, ಸುಳ್ಳನ್ನು ದ್ವೇಷಿಸಿ ನನ್ನ ವಾಕ್ಯವನ್ನು ಪ್ರೀತಿಸಿ ಅದರಂತೆಯೇ ನಡೆಯಲು ಹೃದಯವನ್ನು ನನಗೆ ದಯಪಾಲಿಸು. ನನ್ನ ಜೀವನವು ನಿಮಗೆ ಮೆಚ್ಚುಗೆ ಆಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.